ಶಿಡ್ಲಘಟ್ಟ ತಾಲೂಕು ಚಿಕ್ಕದಾಸರಹಳ್ಳಿ ಊರ ಹೊರಗಿನ ಗುಟ್ಟದ ಮೇಲೆ ನೆಲೆಸಿರುವ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ರಾತ್ರಿ ಕಳ್ಳರು ಮುಖ್ಯ ದ್ವಾರದ ಬಾಗಿಲು ಮುರಿದು ಒಳನುಗ್ಗಿ ಹುಂಡಿಯಲ್ಲಿ ಭಕ್ತರ ಕಾಣಿಕೆ ಹಣವನ್ನು ಕದ್ದೊಯ್ದಿದ್ದಾರೆ. ಊರ ಹೊರಗಿರುವ ಈ ದೇವಾಲಯಕ್ಕೆ ಕಳ್ಳರು ರಾತ್ರಿಯಲ್ಲಿ ನುಗ್ಗಿ ಮುಂಬಾಗಿಲು ಮುರಿದಿದ್ದಾರೆ. ಬಳಿಕ ಒಳಗಿದ್ದ ಹುಂಡಿಯನ್ನ ಹೊಡೆದು ಅದರಲ್ಲಿದ್ದ ಭಕ್ತರ ಕಾಣಿಕೆ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ ಸ್ಥಳೀಯರು ಬಾಗಿಲು ಮುರಿದು ಕಳ್ಳತನ ನಡೆದಿರೋದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಹಶೀಲ್ದಾರ್ ಎನ್ ಗಗನ ಸಿಂಧು, ಗ್ರಾಮಾಂತರ ಠಾಣೆಯ ಪಿಎಸ್ಐ ಸುನೀಲ್, ಸಿಬ್ಬಂದಿ, ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಹಿಂದೆಯೂ ಈ ದೇವಾಲಯದಲ್ಲಿ ಹುಂಡಿ ಹಣ ಕಳ್ಳತನ ನಡೆದಿದ್ದು ಅದರ ತನಿಖೆ ನಡೀತಾ ಇದ್ದು, ಕಳ್ಳರ ಪತ್ತೆ ಆಗೋದಕ್ಕೂ ಮೊದಲೇ ಮತ್ತೊಮ್ಮೆ ಕಳ್ಳತನ ನಡೆದಿರೋದು ಸ್ಥಳೀಯರಲ್ಲಿ ಹಾಗೂ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಮುಜರಾಯಿ ಇಲಾಖೆಗೆ ಸೇರಿದ ಈ ದೇವಾಲಯ ಆವರಣದಲ್ಲಿ ಹಾಗೂ ಹೊರಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರೂ ನಿರ್ವಹಣೆ ಕೊರತೆಯಿಂದಾಗಿ ಸಿಸಿ ಕ್ಯಾಮೆರಾಗಳ ಕೇಬಲ್ಗಳು ಹಾಳಾಗಿದ್ದು ಕಳ್ಳತನ ನಡೆದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿಲ್ಲ. ಇದು ಕಳ್ಳತನದ ತನಿಖೆಗೆ ಹಿನ್ನಡೆಯಾಗಲಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.